ಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಕ್ರೀದ್ ಹಬ್ಬ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದೇವೆ. ಇವತ್ತಿನ ಈ ಹಬ್ಬದಲ್ಲಿ ಹುಬ್ಬಳ್ಳಿಯ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು, ವೃದ್ಧರು, ಯುವಕರು ಸೇರಿಕೊಂಡು ಇವತ್ತು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರು. ಅದರ ಜೊತೆಗೆ ಇವತ್ತಿನ ದಿವಸ ಮುಸ್ಲಿಂ ಧರ್ಮಗುರುಗಳಾದ ಮೌಲಾನಾ ಜೈರುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಒಳ್ಳೆಯ ಸಂದೇಶವನ್ನು ಕೂಡ ಇಡೀ ವಿಶ್ವಕ್ಕಾಗಿ ಹಾಗೂ ನಮ್ಮ ದೇಶಕ್ಕಾಗಿ ಅವರು ತಮ್ಮ ಪಠಣದ ಮೂಲಕ, ಕುರಾನದ ಮೂಲಕ ಒಂದು ಒಳ್ಳೆಯ ವಾತಾವರಣದಲ್ಲಿ ಬಹಳ ಚಂದವಾಗಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು. ಯಾಕಂತಂದ್ರೆ ಈ ಹಬ್ಬ, ಬಕ್ರೀದ್ ಹಬ್ಬ, ಇದೊಂದು ತ್ಯಾಗ ಬಲಿದಾನದ ಹಬ್ಬ. ಈ ಹಬ್ಬ ಇರೋದ್ರಿಂದ ಇಡೀ ವಿಶ್ವ ಶಾಂತಿಗಾಗಿ ಇವತ್ತು ಪ್ರಾರ್ಥನೆಯನ್ನು ಕೂಡ ನಮ್ಮ ಧರ್ಮಗುರುಗಳಾದ ಮಾತನಾಡಿದರು. ಯಾಕಂತಂದ್ರೆ ನಾವು ದೇಶದಲ್ಲಿ ನಾವೆಲ್ಲರೂ ಸೇರಿಕೊಂಡು, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ, ಜೈನರೆಲ್ಲ ಸೇರಿಕೊಂಡು ಎಲ್ಲ ಹಬ್ಬಗಳನ್ನು ನಾವು ಒಟ್ಟಾರೆ ಸೇರಿಕೊಂಡು ಮಾಡಿದಾಗ ಮಾತ್ರ ನಾವು ವಿಶ್ವ ಶಾಂತಿನೂ ಆಗುತ್ತೆ. ಅದರ ಜೊತೆಗೆ ನಮ್ಮ ದೇಶನೂ ಕೂಡ ಶಾಂತಿ, ಪ್ರಗತಿಯನ್ನು ಕೂಡ ಆಗುತ್ತೆ. ಯಾಕಂದ್ರೆ ನಾವೆಲ್ಲರೂ ಸೇರಿಕೊಂಡು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಶಾಂತಿಯಿಂದ, ಸುಖ ಶಾಂತಿ ನೆಮ್ಮದಿ ಸಹಬಾಳದಿಂದ ನಾವು ಬಾಳಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ಇಂಥ ಹಬ್ಬಗಳಲ್ಲಿ ಆಚರಣೆ ಮಾಡಬೇಕು. ಅದರ ಜೊತೆಗೆ ನಮ್ಮ ನಾಡಿನಲ್ಲಿ ಮಳೆಗಾಗಿ ಪ್ರಾರ್ಥನೆ ಮಾಡಿದರು. ಅದರ ಜೊತೆಗೆ ಬೆಳೆಗಾಗಿ ಪ್ರಾರ್ಥನೆ ಮಾಡಿದರು. ಎಲ್ಲದು ಒಳ್ಳೆಯದಾಗಲಿ, ಎಲ್ಲ ಮುಸಲ್ಮಾನರು, ಹಿಂದೂ ಮುಸಲ್ಮಾನ್ ಬಾಂಧವರು ಸೇರಿಕೊಂಡು ನಾವು ಹಬ್ಬ ಆಚರಣೆ ಮಾಡಬೇಕಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಷ್ಟ್ರೀಯ ಅಹಿಂದ್ ಸಂಘಟನೆಯ ಪ್ರಚಾರ ಸಮಿತಿಯ ಅಧ್ಯಕ್ಷರು.